ಚಪ್ಪಾಳೆ ಬರಲಿ. ಮಹಿಳಾ ಆಟಗಾರ್ತಿಯರು ಕೂಡ ಈಗ ನಿಮ್ಮನ್ನು ಮನಸ್ಸನ್ನು ರಂಜಿಸಲಿಕ್ಕಾಗಿ ಈ ಒಂದು ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಆಟಗಾರ್ತಿಯರು ಸಾಧನೆಯನ್ನು ಮಾಡಿ ನೋಡಿ, ನಾ ಹೇಳುವ ಪುರುಷರಿಗೆ ಕಮ್ಮಿ ಇಲ್ಲ ಈ ಮಹಿಳಾ ಮಣಿಗಳು. BMS ಕಾಲೇಜಿನ ವಿದ್ಯಾರ್ಥಿನಿ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ್ತಿ ವಿಜಯನಗರದ ವಿದ್ಯಾಸಂಸ್ಥೆ ನೆರವೇರಿಸಿದ ಒಂದು ಪಂದ್ಯದಲ್ಲಿ ಚಾಂಪಿಯನ್ ಆಗಿದ್ದಾರೆ. ಸೂಪರ್ ರೇಷನ್ಗೆ 2 ಅಂಕಗಳನ್ನು ಗಳಿಸಿಕೊಳ್ತಾ ಇದೆ. 2 ತಂಡಗಳು ಸಮಬಲದ ಆರಂಭ ಕಂಡುಕೊಳ್ತಾ ಇದೆ. ಕೆಂಪೇಗೌಡ ಸ್ಕೋರ್ 2 ಪಾಯಿಂಟ್ಸ್ and also ಶ್ರೀಮಾತಾ ಕಬಡ್ಡಿ ಕ್ಲಬ್ also scored 2 points. Yes. ಅತಿ ಆಸೆ ಗತಿಕೇಡಾಯ್ತು. ಇಲ್ಲಿ 1 ಅಂಕ ಸಿಕ್ಕಿತ್ತು, ಮತ್ತೊಬ್ಬರು ಬರ್ತಾರೆ ಇನ್ನೊಂದು ಅಂಕ ತಗೋಬಹುದು ಅಂದ್ರು. ಅತಿ ಆಸೆ ಇಲ್ಲಿ ಕೇಡಾಗಿದೆ. ಇಲ್ಲಿ ಗೆದ್ದವರಿಗೆ ನಗದು ಬಹುಮಾನ ಆಗ ಅವರಿಗೆ ನೆನಪಿನ ಸ್ಮರಣಿಕೆಯನ್ನು ನೀಡ್ತಾ ಇದ್ವಿ. ಛಲಕಿದ್ದಾರೆ ಸೂಪರ್ ರೊಟೇಟಿಂಗ್ ಸ್ಟೈಲ್, ಸೂಪರ್ ರಿಚ್ ಗ್ರಾಮೀಣ ಸೊಗಡಿನ ಹಾಗೂ ಬೆಂಗಳೂರು ಮೂಲದ ಪ್ರತಿಭೆಗಳು 2 ತಂಡದ ಆಟಗಾರ್ತಿಯರಲ್ಲಿ 4-2 in favor of ಶ್ರೀಮಾತಾ ಸ್ಪೋರ್ಟ್ಸ್ ಕ್ಲಬ್. HMT ಕಾಲನಿ ಬಾಯ್ಸ್ನ ಕಿರಣ್ ವ್ಯವಸ್ಥಾಪಕ ಕೂಡಲೇ ಆ ಕಡೆ ಪ್ರವೇಶಿಸಿ ಈ ಕೂಡಲೇ ಕಿರಣ್ 2 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಶ್ರೀಮಾತಾ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಾರಣ 3 ಡಿಫೆಂಡರ್ಗಳಿದ್ದಾರೆ. 2 ತಂಡಗಳು ನಿರಂತರ ಅಭ್ಯಾಸ ಪ್ರಾಕ್ಟೀಸ್ ಮಾಡಿ ಈ ಬಾರಿ ಸೂಪರ್ ರೇಸ್ ಹೊಂದಿದ ಅಂಕವನ್ನು ಗಳಿಸಿಕೊಳ್ತಾ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಶ್ರೀಮಾತಾ ನಡುವಿನ ಜಿದ್ದಾಜಿದ್ದಿನ ಪಂದ್ಯ ನೋಡಿ. ಯಾವ ರೀತಿಯ ಕಬಡ್ಡಿಯ ಸಮರ ಕಲೆಗಳನ್ನು ಕರಗತ ಮಾಡಿಕೊಂಡಿದ್ದಾರೆ ಶ್ರೇಷ್ಠ ಆಟಗಾರ್ತಿಯರು. ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಆಡಿ ಕಬಡ್ಡಿಯ ಸಾಧನೆಯನ್ನು ಮಾಡಿ ಪ್ರಶಸ್ತಿಯನ್ನು ಗಳಿಸಿಕೊಂಡ 2 ವಿಜೇತ ತಂಡಗಳು 5-2ರಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಶ್ರೀಮಾತಾ ಕಬಡ್ಡಿ ಕ್ಲಬ್. Once again super tackle ಪಡೆಯುವಂತ ಸುಲಭ ಅವಕಾಶವನ್ನು ತಂದಾಗಿಸಿಕೊಳ್ತಾ 6-2 in favor of ಶ್ರೀಮಾತಾ. It's a GR China. ಬಹುತೇಕ ನಿರ್ಣಾಯಕ ದಾಳಿಯ ತಂಡ ಸಂಕಷ್ಟಕ್ಕೀಡಾಗಿದೆ. ಮಾಡುವಿನ ಬಡಿ ದಾಳಿಯಲ್ಲಿ ಈ ಬಾರಿ ಮತ್ತೊಂದು ಯಶಸ್ಸನ್ನ ಶ್ರೀಮಾತಾ 1+2 3 ಪಾಯಿಂಟ್ಸ್ ಅನ್ನು ಗಳಿಸಿಕೊಳ್ತಾ ಇದೆ. ಅದ್ಭುತ ಆಟಗಾರ್ತಿಯರು. 9-2ರಲ್ಲಿ ಪಂದ್ಯ. ಮತ್ತೊಮ್ಮೆ ಆತ್ಮವಿಶ್ವಾಸದಲ್ಲಿ ಎದುರಾಳಿ ಆಟಗಾರ್ತಿಯನ್ನು ಮುಟ್ಟಿ ಅಂಕದ ಗಳಿಕೆಯ ಯಶಸ್ವಿ ದಾಳಿ ಶ್ರೀಮಾತಾ ಕ್ರೀಡಾ ಸಂಸ್ಥೆ 10-2. ಇಲ್ಲಿ ಗೆದ್ದ ತಂಡಕ್ಕೆ ನಗದು ಬಹುಮಾನ ಹಾಗೂ ನೆನಪಿನ ಸ್ಮರಣಿಕೆಯನ್ನ ನೀಡಿ ನಮ್ಮ ಮಂಜಣ್ಣ ಮತ್ತು ನಮ್ಮ ಈ ಬಾರಿ ತಂಡಕ್ಕೆ ಉಪಯುಕ್ತವಾದ ಇಲ್ಲಿ ಹಿರಿಯರ ಗಾದೆ ನೆನಪಾಗುತ್ತೆ. ಅತಿ ಆಸೆ ಗತಿ ಕೇಳಿ. 11-2ರಲ್ಲಿ 1 ಅಂಕ ಸಿಕ್ಕಿತ್ತು, ಮತ್ತೊಂದು ಅಂಕಕ್ಕೆ ಆಸೆ ಬಿದ್ರು. ಅತಿ ಆಸೆ ಗತಿ ಕೇಳು ಆ ಗಾದೆಯಲ್ಲಿ ನಿಜವಾಗಿದೆ. 11-2 in favor of ಶ್ರೀಮಾತಾ ಕಬಡ್ಡಿ ಕ್ಲಬ್. ಬೆಂಗಳೂರಿನ 7 ಪ್ರತಿಷ್ಠಿತ ಕಬಡ್ಡಿ ಕ್ರೀಡಾ ಸಂಸ್ಥೆಗಳು ಇವರು ಕೂಡ ಬೆಳಿಗ್ಗೆ ಮತ್ತೆ ಸಂಜೆ ಪಾಠದ ಜೊತೆ ಕಬಡ್ಡಿ ಆಟವನ್ನು ಮೈಗೂಡಿಸಿಕೊಂಡು ಉತ್ತಮ ಆಟಗಾರ್ತಿಯರಿಗೆ ಹೊರಹೊಮ್ಮುತ್ತಾರೆ. ದಿನವಿಡೀ ಕಠಿಣ ತಾಲೀಮು, ದಿನವಿಡೀ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಪ್ಲೇಯರ್ ಆಗಿರ್ತಾರೆ. 11-2 in favor of ಶ್ರೀಮಾತಾ.
ಭದ್ರಕೋಟೆಯಲ್ಲಿ ಭೇದಿಸಲು ಅಸಾಧ್ಯವಾಗಿ 7-6 ಓಮ್ನಿ ಗಾಡಿ. ದಯವಿಟ್ಟು ಈ ಕೂಡಲೇ ನಿಮ್ಮ ಓಮ್ನಿ ಕಾರಣ ಬೇರೆಡೆಗೆ ಸ್ಥಳಾಂತರಿಸಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶಾಸಕರಾಗಬೇಕಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಗಳು, ಬೆಂಗಳೂರಿನ ಭಾಜಪ ಪ್ರಭಾವಿ ಮುಖಂಡರು ಒಬ್ಬರಾದಂತಹ ಶ್ರೀ ಮುನ್ರಾಜಣ್ಣನವರು ಇದೀಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈ ಪಂದ್ಯವನ್ನು ವೀಕ್ಷಿಸಿ ವಿಶೇಷ ಗೌರವಾಧ್ಯಕ್ಷತೆಯಲ್ಲಿ ವೇದಿಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಶ್ರೀ ಮಾಡಿದ್ದೀರಾ ನಿಮ್ಮ ಹುಟ್ಟುಹಬ್ಬದ ಸಲುವಾಗಿ ಮಂಚಣ್ಣನವರ ಮಹದಾಸೆ ಈಡೇರಲಿ. ಕ್ಷೇತ್ರದಲ್ಲಿ ಜನಪರ ಕಾಳಜಿಯುಳ್ಳಂತ ಜನನಾಯಕ ಸದಾ ಬದಲಾಗಿ ಸೂಪರ್ ರೈಡ್ ಆಗಿ ಪರಿಗಣಿಸಿದೆ. ಒಮ್ಮೆಲೆ 5 ಅಂಕವನ್ನ ಎದುರಾಳಿಗೆ ನೀಡಿದ್ದಾರೆ. ಏಕಪಕ್ಷೀಯವಾಗಿ ಪಂದ್ಯ ಸಾಗ್ತಾ ಇದೆ. ದಯವಿಟ್ಟು ಬ್ಯಾರಿಕೇಡ್ ಹೊರಗೆ ನಿಂತಿರ್ತಕ್ಕಂಥವ್ರು ಎಚ್ಚರಿಕೆ ವಹಿಸಬೇಕು. ಮೈ ಮರೆತರೆ ಆಪತ್ತು ಕಟ್ಟಿಟ್ಬಿಟ್ಟು ದಯವಿಟ್ಟು ಎಚ್ಚರಿಕೆ ವಹಿಸಿ. ದಯವಿಟ್ಟು ಎಚ್ಚರಿಕೆ ವಹಿಸಬೇಕು ಎಲ್ಲ ನೆಚ್ಚಿನ ಕ್ರೀಡಾಭಿಮಾನಿಗಳು. ನಿಜವಾಗ್ಲೂ ಈ ಗ್ಯಾಲರಿ ಸಾಕಾಗ್ತಾ ಇಲ್ಲ. ಮುಂದಿನ ದಿನಗಳು ಇನ್ನೂ ಅತಿ ಹೆಚ್ಚಿನ ಶ್ರೇಷ್ಠ ಕೆಂಪೇಗೌಡ ಪ್ರಮುಖ ಆಟಗಾರ್ತಿಯನ್ನು ಬಂಧಿಸಿದ ಸಂತಸ ಕ್ಷಣದಲ್ಲಿ ಕೆಂಪೇಗೌಡ 18-4ರಲ್ಲಿ 14 ಅಂಕಗಳ ಸ್ಪಷ್ಟ ಮುನ್ನಡೆ. ಇನ್ನು ಕಾಲಾವಕಾಶ ಇದೆ. ಕೆಂಪೇಗೌಡ ತಂಡಕ್ಕೆ ಕಾದು ನೋಡೋಣ ಯಾವ ರೀತಿ ಅಂಕ ಗಳಿಸಿಕೊಳ್ತಾರೆ. 2 ತಂಡದ ನಾಯಕರೇ ಕೊನೆಯ 5 ನಿಮಿಷಗಳು ಮಾತ್ರ. ಇಲ್ಲಿ ವಿಜೇಂದ್ರ ಅವರಿಗೆ ನಗದು ಬಹುಮಾನ ಇಬ್ಬರಿಗೂ ಸಹ ಸಮಾನವಾಗಿ ನೀಡಲಾಗುತ್ತೆ. ಜೊತೆಯಲ್ಲಿ ಅವರಿಗೆ ನೆನಪಿನ ಸ್ಮರಣಿಕೆಯನ್ನ ನಮ್ಮ ಮಂಜಣ್ಣನವರು ಮತ್ತೆ ಡಾಕ್ಟರ್ ನಾಗೇಶ್ ಕುಮಾರ್ ಅವರು ನೀಡಿ ಬಂದು ಭಾಗವಹಿಸಿದ ಇಬ್ಬರು ಮಹಿಳಾ ಆಟಗಾರ್ತಿಯರಿಗೆ ಅಭಿನಂದಿಸಿ ಸತ್ಕರಿಸಿ ಅವರನ್ನ ಆತ್ಮೀಯವಾಗಿ ಬೀಳ್ಕೊಡುಗೆಯನ್ನು ನೀಡಲಾಗುತ್ತೆ. 18-4 in favor of ಶ್ರೀಮಾತಾ ಸ್ಪೋರ್ಟ್ಸ್ ಕ್ಲಬ್ ಯಶವಂತಪುರ. ಅಂತಿಮ ಕರೆ ಟೀಮ್ ಪ್ರಜ್ವಲ್ ವಿರುದ್ಧ ಎಸ್ಪಿ ಬಾಯ್ಸ್ 2 ತಂಡದ ತಮ್ಮ ಆಟಗಾರರನ್ನ ಅಣಿಗೊಳಿಸಿ ಅಂಕಣಕ್ಕೆ ಕರೆತನ್ನಿ. ತಮಗಿದು ಅಂತಿಮ ಕರೆ. ಟೀಮ್ ಪ್ರಜ್ವಲ್ ವಿರುದ್ಧ ಎಸ್ಪಿ ಬಾಯ್ಸ್ ತಮ್ಮ 2 ತಂಡದ ನಾಯಕರೇ ತಮ್ಮ ಆಟಗಾರರನ್ನು ಅಣಿಗೊಳಿಸಿ ಅಂಕಣಕ್ಕೆ ಕರೆತನ್ನಿ. ತಮಗಿದು ಅಂತಿಮ ಕರೆ. ಪುರುಷರ ವಿಭಾಗದ ಪ್ರಥಮ ಸೆಮಿಫೈನಲ್ ಪಂದ್ಯ. ಅಭಿಮಾನಿಗಳ ತಂಡ ವೇದಿಕೆಗೆ ಆಗಮಿಸಿ ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬವನ್ನು ಮಂಜಣ್ಣನವರು ಜನಪರ ಕಾಲೇಜಿನ ಜನನಾಯಕರು, ಈ ಭಾಗದ ಪ್ರಭಾವಿ ಭಾಜಪ ಮುಖಂಡರು, ಜನಪರ ಕಾಲೇಜಿನವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಜನತೆಗೆ, ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು, ಸಮಾಜಮುಖಿ ಕಾರ್ಯಕ್ರಮ, ಧಾರ್ಮಿಕ ಚಟುವಟಿಕೆಗಳಿರ್ಬೋದು, ಕ್ರೀಡಾ ಚಟುವಟಿಕೆಗಳು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂತಹ ಸೇವೆಯನ್ನ ಮುಡಿಪಾಗಿರಿಸಕುತ್ತ ಶ್ರೀಮಾನ್ ಮಂಜಣ್ಣನವರಿಗೆ ಅಭಿಮಾನಿ ಬಳಗ ಬಂದು ತಂಡೋಪತಂಡವಾಗಿ ಬಂದು ಅವರಿಗೆ ಅಭಿಮಾನಪೂರ್ವಕವಾಗಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದಾರೆ. ಧನ್ಯವಾದಗಳು. ನಿಮ್ಮ ಮಹತ್ ಕಾರ್ಯ ಈ ಭಾಗದ ಜನತೆಯ ಮನಸ್ಸನ್ನ ಲಾಸ್ಟ್ 3 minutes more. ಈ ಪಂದ್ಯ ಮುಕ್ತಾಯಕ್ಕೆ ನಿರ್ಣಾಯಕ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಸರಪಳಿಯನ್ನ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಮುಂದುವರಿಸ್ತಾ ಇದೆ ಕೆಂಪೇಗೌಡ ಅಂಗಳದಲ್ಲಿ, ಕೆಂಪೇಗೌಡ ಪಾಳ್ಯದಲ್ಲಿ ಶ್ರೀಮಾತ್ರ ದಾಳಿಗಾರ್ತಿಯ ದಾಳಿ ನೆರವೇರ್ತಾ ಇದೆ. ಜಸ್ಟ್ ನಂಬರ್ 30 ರೈಡಿಂಗ್ ವಿಭಾಗದಲ್ಲಿ 21-5ರಲ್ಲಿ 16 ಅಂಕಗಳ ಅಂತರದ ಮುನ್ನಡೆಯಲ್ಲಿ 2 ತಂಡಗಳು ಕೂಡಲೇ ಅಂಕಣವನ್ನು ಪ್ರವೇಶ ಮಾಡಿ. ಟೀಮ್ ಪ್ರಜ್ವಲ್ ವಿರುದ್ಧ ಎಸ್ಪಿ ಬಾಯ್ಸ್ 2 ತಂಡದ ನಾಯಕರೇ ತಮ್ಮ ಆಟಗಾರರನ್ನು ಅಣಿಗೊಳಿಸಿ ಅಂಕಣಕ್ಕೆ ಕರೆತನ್ನಿ. ತಮಗಿದು ಅಂತಿಮ ಕರೆ. First semi-final of this tournament between big huge teams, SB Boys versus
ಸ್ಟೇಜ್ ಪ್ರೋಗ್ರಾಮ್ ಮಾತಾಡ್ತಾರೆ ಬರೋದು ಪ್ಲೀಸ್ ಈಗ ಸ್ವಲ್ಪ ಅವಕಾಶ ಮಾಡಿಕೊಡಿ ಬನ್ನಿ. ಯಶಸ್ವಿ ಆಲ್ರೌಂಡರ್ ಆಟಗಾರ್ತಿ, ಬೆಂಗಳೂರು ವಿಶ್ವವಿದ್ಯಾಲಯವನ್ನ ಹಾಗೆ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸಿದ ಆಟಗಾರ್ತಿ, ಅನುಭವಿ ಆಟಗಾರ್ತಿ, ಅನಾನುಭವಿ ಕೆಂಪೇಗೌಡ ತಂಡದ ನಿರಾಯಾಸವಾಗಿ ನಿರಾತಂಕವಾಗಿ ಅಂಕಗಳನ್ನು ಕಲೆ ಹಾಕಿ ಒಂದು ನಿರಾಯಾಸ ಗೆಲುವಿಗೆ ಮುನ್ನಡೆಯ ಮುಂದೆ ಬಂದಿದೆ. ಇದೀಗ ನಮ್ಮ ಜನಪ್ರಿಯ ಶಾಸಕರು, ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಮುನ್ರಾಜನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರವಾಗಿ ಜನಮೆಚ್ಚಿನ ನಾಯಕರಾಗಿರತಕ್ಕಂಥ ಜನಪ್ರಿಯ ಶಾಸಕರು ಆದ ಶ್ರೀಮಾನ್ ಮುನ್ರಾಜನವರು ನಮ್ಮ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರ ಗೌರವಾಧ್ಯಕ್ಷತೆಯಲ್ಲಿ ಇದೀಗ ಈ ಪಂದ್ಯಾವಳಿಗೆ ನಾವು ತೆರೆ ಎಳಿಬೇಕು. ಇನ್ನು 3 ಪಂದ್ಯಗಳು ಬಾಕಿ ಇದೆ. 2 ಸೆಮಿಫೈನಲ್, 1 ಅಂತಿಮೋತ್ತಮ ಫೈನಲ್ ಪಂದ್ಯ. ಸುಕ್ಕತ್ಕಟ್ಟೆ ಕಬಡ್ಡಿ ಚಾಂಪಿಯನ್ಶಿಪ್, ಈ ಪ್ರತಿಷ್ಠಿತ ಪಂದ್ಯಾವಳಿಯ ಚಾಂಪಿಯನ್ ಟ್ರೋಫಿಯನ್ನ ಯಾರು ಕೊಂಡೊಯ್ತಾರೆ ಅನ್ನೋದ ಕಾದು ನೋಡುವಂತ ರಣರೋಚಕ 3 ನಿರ್ಣಾಯಕ ಪಂದ್ಯಗಳು. ಬಲಿಷ್ಠ ತಂಡಗಳು, 4 ತಂಡಗಳು ಈಗ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದೆ. ಮೊದಲ ಸೆಮಿಫೈನಲ್ ಎಸ್ಬಿ ಬಾಯ್ಸ್ ವರ್ಸಸ್ ಟೀಮ್ ಪ್ರಜ್ವಲ್. ಮತ್ತೊಂದು ಮರಕ್ಕೆ ಹೇಳಿದ ಹಿರಿಯ ಆಟಗಾರ್ತಿಯರು, ಅನುಭವಿ ಕಿಲಾಡಿಗಳು ಪ್ರಕಾಶ್ ಇದರೊಂದಿಗೆ ಬಂದಿದ್ದ